ಭಾರತೀಯರ ಪಾಲಿಗೆ ಇಂದು ಅವಿಸ್ಮರಣೀಯ ದಿನ. 146 ಕೋಟಿ ಭಾರತೀಯರ ಶುಭಾಶಯಗಳು ಶುಭಾಂಶು ಶುಕ್ಲಾ ಅವರಿಗೆ ತಲುಪಿದೆ. ನಿನ್ನೆ ಮಧ್ಯಾಹ್ನ 12:01 ಫ್ಲೋರಿಡಾದ ಕೆನೆಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ ಮಿಷನ್ 4 ಯಶಸ್ವಿಯಾಗಿ ಉಡಾವಣೆಯಾಗಿತ್ತು. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಲ್ಲಿ ಭಾರತೀಯ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಪ್ರಯಾಣ ಬೆಳೆಸಿದ್ರು. 1989ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಬಳಿಕ ಅಂತರಿಕ್ಷ ತಲುಪಿದ 2ನೇ ಭಾರತೀಯ ಮತ್ತು ಬಾಹ್ಯಾಕಾಶ ತಲುಪಿದ ಮೊದಲ ಭಾರತೀಯನೆಂಬ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲಾ ಪಾತ್ರರಾಗಿದ್ದಾರೆ. ಸಂಜೆ 4:30 ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಇನ್ನು ಭೂಮಿಯ ಕಕ್ಷೆಯಿಂದ ಶುಭಾಂಶು ಶುಕ್ಲಾ ಭಾರತೀಯರಿಗೆ ಮೊದಲ ವಿಡಿಯೋ ಸಂದೇಶ ಕಳುಹಿಸಿದ್ದಾರೆ. ತಮ್ಮ ಬಾಹ್ಯಾಕಾಶ ಪ್ರಯಾಣ ಕುರಿತು ಕುತೂಹಲಕಾರಿಯಾಗಿ ವಿವರಿಸಿದ್ದಾರೆ. ಎಲ್ಲರಿಗೂ ಬಾಹ್ಯಾಕಾಶದಿಂದ ನಮಸ್ಕಾರ. ಇಲ್ಲಿ ಇರುವುದು ರೋಮಾಂಚನ ಅನ್ನಿಸ್ತಿದೆ. ಪ್ರಯಾಣ ಆರಂಭವಾದಾಗ ಸೀಟು ಇದ್ದಕ್ಕಿದ್ದಂತೆ ನೂಕಲ್ಪಟ್ಟ ಅನುಭವ ಆಯಿತು. ಅದರ ಹೊರತಾಗಿ ಬೇರೇನೂ ಇಲ್ಲ. ಸುಮ್ಮನೆ ತೇಲುತ್ತಾ ಇರುತ್ತೀರಿ. ಎಲ್ಲವೂ ನಿಶ್ಶಬ್ದ. ಅದ್ಭುತವಾದ ಅನುಭವ. ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೇನೆ. ಹೊಸ ಪರಿಸರ, ಹೊಸ ಸವಾಲು. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಈ ಪಯಣಕ್ಕೆ ನನ್ನ ಸಾಧನೆಗೆ ಸಹಕರಿಸಿದ್ದಕ್ಕೆ, ನನ್ನ ಜೊತೆ ನಿಂತಿದ್ದಕ್ಕೆ ಕುಟುಂಬಸ್ಥರು, ಸ್ನೇಹಿತರಿಗೆ ಧನ್ಯವಾದ. ವಾಟರ್ ರೈಟ್. ಬಾಹ್ಯಾಕಾಶದಲ್ಲಿ ಹೇಗೆ ತಿನ್ನಬೇಕು, ನಡೆಯಬೇಕು ಅನ್ನೋದನ್ನ ಮಗುವಿನಂತೆ ಕಲಿಯುತ್ತಿದ್ದೇನೆ ಅಂತ ತಮ್ಮ ಅನುಭವಗಳನ್ನು ಶುಭಾಂಶು ಶುಕ್ಲಾ ವಿವರಿಸಿದ್ದಾರೆ. ತಮ್ಮ ಜೊತೆ ಹಂಸವೊಂದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಂಸ ಬುದ್ಧಿವಂತಿಕೆಯ ಸಂಕೇತ. ಹೀಗಾಗಿ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿರುವುದಾಗಿ ತಿಳಿಸಿದ್ದಾರೆ.